ದರ್ಶನ್ಗೆ ಬೇಲಾಗಬಾರ್ದು. ಬೇಲಾಗಿದ್ರೆ ಭಾಳ ಒಳ್ಳೇದು. ಯಾಕೆ ಅಂದರೆ ಕಾಲದಿಂದ ಎಷ್ಟು ಜನ ನೆಟ್ರು ಮಾಡ್ಕೊಂಬಂದಿಲ್ಲ ಆಕ್ಟಿಂಗ್. ಯಾರನ್ನ ಒಬ್ರು ಈ ಥರ ಮಾಡವ್ರ? ಯಾರನ್ನ ಒಬ್ಬರು ತೋರಿಸ್ಲಿ. ಯಾರನ್ನ ಒಬ್ಬರು ಮಾಡಿದರೆ ಇವರು ಮಾಡೋರು ಒಳ್ಳೇದೇ ಅಂತ ಒಪ್ಬೋದು. ಯಾರು ಮಾಡಿದ ಕೆಲಸ ಅವ್ರು ಒಬ್ಬರೇ ಮಾಡೋರಲ್ಲ, ಅದೆಂಗೆ ಒಳ್ಳೆಯವ್ರು ಅಂತ ಹೇಳೋಕ್ಕಾಗ್ತದೆ ಇವ್ರನ್ನ? ತುಂಬಾ ಜನ ಬೇಲ್ ಆಗ್ಬೇಕು, ಅವ್ರು ತಪ್ಪೇ ಮಾಡಿಲ್ಲ. ಮೇಡಮ್ ಅವರೇ, ಕಾಲದಿಂದ ಎಷ್ಟು ಕಾಲ ಒಂದು 60-70 ವರ್ಷದಿಂದ ಫಿಲಮ್ ಮಾಡ್ಕೊಂಡು ಬರ್ತಾವ್ರೆ. ಯಾರನ್ನ ಒಬ್ಬರು ಈ ಥರ ಮಾಡವ್ರ? ಮಾಡಿದ್ರೆ ನೀವು ಹೇಳಿ, ಟಿ ವಿ ಅವರು ನಿಮ್ಗೆ ಗೊತ್ತಾಗ್ತದೆ ಹೇಳಿ. ಮತ್ತೆ ಮಾಡಿಲ್ಲ ಅಂದರೆ ಇದು ಹೆಂಗೆ ಒಳ್ಳೇದು ಅಂತ ಹೇಳ್ತೀರಾ ನೀವು? ಏನ್ ಶಿಕ್ಷೆ ಆಗ್ಬೇಕು? ಅದು ಮೇಡಮ್, ಶಿಕ್ಷೆ ಆಗೋದು ಬಿಡೋದು ಅದು ಜಡ್ಜ್ಮೆಂಟ್ಗೆ ಆಗೋದು. ನಾವು ಹೇಳೋಕ್ಕಲ್ಲ. ಅದನ್ನು ಮಾಡೋದು ತಪ್ಪು ಕೆಲಸ ಅಷ್ಟೇ ನಾವು ಹೇಳ್ಬಲ್ಲ. ಅಲ್ಲ, ಆದ್ರೆ ಅಭಿಮಾನಿಗಳಿದ್ದಾರೆ. ಅಭಿಮಾನಿಗಳು 1000 ಜನ ಇರ್ಬೋದು ಮೇಡಮ್ ಅವರೇ, 1,00,000 ಜನ ಇರ್ಬೋದು ಮೇಡಮ್ ಅವರೇ. 1,00,000 ಜನ ಆ ಥರ ಹೋಗ್ತದಾ? ಮಾಡ್ತಾರಾ ಹೇಳಿ ನೀವೇ? ದರ್ಶನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಮೇಡಮ್, ಒಳ್ಳೇದು ಮಾಡೋರ ಕೆಟ್ಟದ್ದು ಮಾಡೋರು. ಈಗ ಮಾಡೋದು ಕೆಟ್ಟ ಕೆಲಸನೇ. ಒಳ್ಳೇದು ಮಾಡೋದು ಯಾರು ಗೊತ್ತಿಲ್ವಲ್ಲ. ನಮ್ಗೆ ಒಳ್ಳೇದು ಮಾಡೋದು ಅಂತ ಏನು ಗೊತ್ತು ನಮಗೆ? ಕೆಟ್ಟ ಕೆಲಸ ಮಾಡೋದು ಇಡೀ ದೇಶ ನೋಡೋದೆ. ಒಳ್ಳೇದು ಮಾಡೋದು ನಮಗಂತೂ ಗೊತ್ತಿಲ್ಲ. ಇನ್ನೊಂದು 3 days ಅಲ್ಲಿ ಗೊತ್ತಾಗುತ್ತೆ ಆಚೆ ಬರ್ತಾರಾ ಒಳಗೆ ಹೋಗ್ತಾರಾ ಅಂತ. ಬರ್ಬೇಕಾ ಬೇಡ? ಇಲ್ಲ, ಅದು ಕಾನೂನಿನವಾಗಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾರೆ. ಅದು ಪೊಲೀಸ್ ವೆರಿಫಿಕೇಷನ್ನು ಎಲ್ಲ ಇದು ಜನರಿಗೆಲ್ಲ ಗೊತ್ತಾಗಿದೆ. ಅದು ಪೊಲೀಸ್ ಇವಾಗ ಏನು ಮಾಡೋಕ್ಕಾಗಲ್ಲ. ತಪ್ಪು ಮಾಡಿದರೆ ತಪ್ಪು ಶಿಕ್ಷೆ ಅನುಭವಿಸ್ಲೇಬೇಕು. ಅಂದ್ರೆ ಒಬ್ಬ ಫ್ಯಾನ್ನೇ ಕರ್ಕೊಂಡ್ಬಂದು ಹಿಂಗೆ ಮಾಡಿರೋದು. ಇಲ್ಲ, ಅವರು ತಪ್ಪು ಒಪ್ಕೊಂಡಿದ್ದಾರಲ್ಲ, ಸಾಕ್ಷಿ ಸಮೇತ ಸಿಕ್ಕಿರ್ಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ. ಆದ್ರೆ ಸ್ವಲ್ಪ ಜನ ಹೇಳ್ತಾರಿಲ್ಲ ಬೇಲ್ ಆಗಬೇಕು. ಬೇಲ್ ಆಗಬೇಕು ಅಂತಂದ್ರೆ ಜನ ತೀರ್ಪು ಕೊಡೋದಲ್ಲ. ಇದು ನ್ಯಾಯಾಧೀಶರು ತೀರ್ಪು ಕೊಡ್ಬೇಕಾಗಿರೋದು. ಜನ ಕೈಯಾಗ ಏನಿಲ್ಲ ಮೇಡಮ್. ಎಲ್ಲ ಅವ್ರು ಹೊರಗಡೆ ಬಂದ್ರೆ ಇನ್ನೂ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೆಲ್ಪ್ ಮಾಡ್ಬೇಕಂದ್ರೆ ಸರ್ಕಾರ ಇದೆ, ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ಬೋದು. ಆದ್ರೆ ಈ ರೀತಿ ಮಾಡೋದು ತಪ್ಪೇ ಅಲ್ವಾ? ಯಾರು ಮಾಡೋದು ತಪ್ಪೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.